ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆಗೆ ಯಾರ್ಯಾರು ಇದ್ದಾರೆ ತೋರಿಸ್ತೀನಿ. ಏ ಹಾಯ್, ಎಲ್ಲಿಗೆ ಹೊಟ್ಟಿದ್ದೀವಿ ಈಗ? ಎಲ್ಲಿಗೆ ಹೊಟ್ಟಿದ್ದೀವಿ? ಎಲ್ಲಿಗೆ ಹೊಟ್ಟಿದ್ದೀವಿ? ಓಕೆ ಸರಿ, ಹೊರಡೋಣ. ಬ್ರೇಕ್ಫಾಸ್ಟ್ ಅಂತ ಜಸ್ಟ್ ಸ್ಟಾಪ್ ಮಾಡಿದ್ವಿ. ಇಲ್ಲೇ ಹುಣಸೂರು ರೋಡಲ್ಲಿದೆ ಶ್ರೀಕೃಷ್ಣ ಕೆಫೆ ಅಂತ. ಹಾಯ್ ಕಾರ್ತಿ, ಏನು ಆರ್ಡರ್ ಮಾಡಿದ್ದೀರಾ? ಆರ್ಡರ್ ಮಾಡಿಲ್ಲ, ಇನ್ನು ವೇಟ್ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್, ಹಾಯ್. ಚಾನಲ್ का नाम ಎಲ್ಲಿ ಮೇಘಾ? ಮೇಘಾ ಮನೆಗೆ ಹೋಗಿದ್ದಾಳೆ. ಮನೆಗೆ ಹೋಗಿ ತುಂಬ ಟೈಮ್ ಆಗಿತ್ತು. ಅವ್ರಿಗೆ ಮನ್ಸೆಲ್ಲ ಇಲ್ಲೇ ಬಂದಿತ್ತು, ಒಂದು 2 ದಿನ ಇದ್ದು. ಓಕೆ, ಕಮಿಂಗ್ ಸೂನ್ ಸ್ಟೇ ಟ್ಯೂನ್. ಅಲ್ಲ, ಮಾಣಿಕ್ಯ ಅವ್ರ ಬಗ್ಗೆ ಆ್ಯಡ್ ಮಾಡೋಣ ಅಂತ ಅನ್ಕೊಂಡೆ. ಅವರು ಈ ಟ್ರಿಪ್ಪಲ್ಲಿ ಫುಲ್ ಗಾಗಲ್ ಹಾಕೊಂಡೇ ಇರ್ತಾರೆ, ಯಾಕಂದ್ರೆ ಫೀಲಿಂಗ್ಸ್ ಗೊತ್ತಾಗಬಾರ್ದು ಅಂತ. ಓ, ಅಳ್ತಿದಾರಾ? ಇಲ್ಲ, ಬಟ್ ಆ ಕಣ್ಣಲ್ಲಿ ಫೀಲಿಂಗ್ಸ್ ಇದೆಯಲ್ಲ, ಅದು ಮಿಸ್ ಆಗಬಾರ್ದು, ಮಿಸ್ ಆಗಿರಲಿ ಅಂತ. ಮೇಘಾ, ವಿ ಆರ್ ಆಲ್ ಮಿಸ್ಸಿಂಗ್ ಯು. ಚೆನ್ನಾಗಿದೆಯಾ? ಗೈಸ್, ಹೇಗಿದೆ? ಸಖತ್ತಾಗಿದೆ. ಅವರು ತೆಲುಗು, ಶಿ ಇಸ್ ಟ್ರೈಂಗ್ ಟು ಸ್ಪೀಕ್ ಇನ್ ಕನ್ನಡ. ಜಸ್ಟ್ ನಾಗರೊಳೆ ಎಂಟರ್ ಆಗ್ತಿದೀವಿ. ಕಾರ್ತಿಕ್, ಕಾವ್ಯ ನಮ್ಮ ಕಾರಲ್ಲಿ ಇದ್ದಾರೆ. ಅವ್ರ ಕಾರಲ್ಲಿ ನಾವಿದ್ದೀವಿ. ಕರೆಕ್ಟ್. ಎಷ್ಟೊತ್ತಾಗ್ಬೋದು? ಸುಮಾರಾಗ್ಬೋದು. ಇನ್ನೇನ ಪ್ರಾಣಿಗಳು ಸಿಕ್ಕರೆ ಲೇಟ್ ಆಗತ್ತೆ, ಇಲ್ಲಾಂದ್ರೆ ನಮ್ಮ ಮುಖ ನಾವೇ ನೋಡ್ಕೊಂಡು ಹೋಗ್ತೀವಿ. ಆನೇನಾದ್ರೂ ತೋರಿಸ್ತೀವಿ. ಇಲ್ಲಿ ಚೆಕ್ ಪೋಸ್ಟ್ ಎಲ್ಲ ಚೆಕ್ ಮಾಡ್ತಾರೆ, ಡಿಕ್ಕಿ ಎಲ್ಲ. ಪ್ಲಾಸ್ಟಿಕ್ ಬಾಟಲ್ಸು ಎಲ್ಲ. ಹಾಯ್ ಫ್ರೆಂಡ್ಸ್, ನಾವು ನಾಗರಹೊಳೆ ಫಾರೆಸ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಕೃತಿಯವರು ಕಾರ್ ರೈಡ್ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಯಾವ್ದಾದ್ರು ಪ್ರಾಣಿ ಕಾಣಿಸುತ್ತೆ ಅಂತ ಫುಲ್ ಝೂಮ್ ಹಾಕಿ ಸ್ಪೆಕ್ಸ್ ಬೇರೆ ಹಾಕೊಂಡು ನೋಡ್ತಾರೆ. ನೋಡಿ, ನಾನು ತೋರ್ಸ್ಬೇಕನಪ್ಪ. ಹಂಸ್ ಬಂದಾಗ ನೋಡ್ಬಿಟ್ಟು ಹೇಳು, ನಾನು ತೋರ್ಸಕ್ಕ ನೀನ್ ನೋಡ್ತೀಯಾ? ಪ್ರಾಣಿ ಬಂತಲ್ಲ, ಅದಕ್ಕೆ ನೋಡಿ ಹೇಳ್ತೀನಿ. ನೋಡಿ, ಇದು ರೋಡ್ ಸೈಡ್ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದೊಂದೇ ಇವತ್ತು ಸದ್ಯಕ್ಕೆ ಸಿಕ್ಕಿರೋದು. ಏನಾದರೂ ಸಿಕ್ಕಿದ್ರೆ ಮುಂದೆ ತೋರಿಸ್ತೀವಿ ನಾವು. ನಮ್ಗೇನೋ ಇದು ಭರವಸೆನೇ ಹೋಗ್ಬಿಟ್ಟು ಚೆನ್ನಾಗಿಲ್ಲ ನಾವು ಬಂದಿರೋದು. ನೀವು ಯಾರಾದರೂ ಈ ಕಡೆ ಬರೋದಿದ್ರೆ ಬೆಳಗ್ಗೆ 6 ಗಂಟೆಗೆ ಬನ್ನಿ, ಬೆಳಗ್ಗೆನೆ ಬನ್ನಿ, ಚೆನ್ನಾಗಿರುತ್ತೆ. ಈ ಟೈಮಿಗೆ ಬಂದರೆ ಸ್ವಲ್ಪ ಬೇಜಾರಾಗ್ಬೋದು ನಿಮಗೆ, ಇಷ್ಟು ದೂರ ಬಂದು. ನೋಡಿ ಅತ್ತೆಗಿರಿ, ನಡಿ ಅದೇನೋ ಕೊಡುತ್ತೆ ಅಂತ ಆಯ್ತದೆ. ನೆಕ್ಸ್ಟ್ ಟೈಮ್ ಕೊಡ್ತೀವಿ. ಕೊಡಂಗಿಲ್ಲ. ನೀನು ಸುಮ್ಮನೆ ಹೇಳಿದ್ ನಾವು.
ಫ್ರೆಂಡ್ಸ್, ಫೈನಲಿ ನೀವು ಆನೆ ನೋಡ್ತಾ ಇದ್ದೀರಾ. ನೋಡಿ ಅದು ಕೊಂಬು ನೋಡಿ, ನಿಮ್ಗೆ ಕಾಣ್ತಾ ಇದೆಯಲ್ಲ, ಆಡಾಣೆ ಕೊಂಬು ಮಾತ್ರ ಹೆಂಗೆ ಇದೆ. ಬರ್ತೀವಿ, ಬಾಯ್ ಬಾಯ್. ಸಫಾರಿ ಕೂಡ ಇದೆ, ನೀವು ಬೇಕಾದರೆ ಬರ್ಬೋದು. ಬಟ್ ನಾವು ಸಫಾರಿ ಅಲ್ಲದೇ ನೋಡಿದ್ವಿ ಆನೆ ಆಲ್ರೆಡಿ. ಇವ್ರಿಗೆ ಸಫಾರಿಗೆ ಹೋಗ್ತಾ ಇದ್ದಾರೆ. ನಾವು ಇದನ್ನು ಎಂಡ್ ಮಾಡಿದ್ದೀವಿ. ನಮ್ಮ ಡ್ರೈವರ್ ಕೂಡ ಇಳ್ದಿದ್ದಾರೆ ನೋಡಿ. ಇವರನ್ನ ಯಾವಾಗಲೂ ಬ್ಲಾಗಲ್ಲಿ ನೋಡಿರ್ತೀರ, ನೋಡು ಯಾವಾಗಲೂ ಮಾತಾಡ್ತಿದ್ರು. ಈ ಸಲ ಫುಲ್ಲು ನಮಗೆ ಡ್ರೈವ್ ತೋರಿಸಿದ್ದಾರೆ, ನೋಡಿದಿರಲ್ಲ. ಆನೆ ಎಲ್ಲ ನೋಡೋಕ್ಕೆ ಕಾರಣ ಇವರೇ ನಮಗೆ ಡ್ರೈವರ್. ಸೊ ಇಲ್ಲಿಗೆ ನಮ್ಮ ಡ್ರೈವಿಂಗ್ ಮುಗಿದೆ. ಈಗ ನಾವು ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೊರಡ್ತೀವಿ. ನಿಮಗೆ ಮುಂದೆ ಮತ್ತೆ ಸಿಗೋಣ. ವೆದರ್ ಸಕ್ಕತ್ತಾಗಿದೆ. AC ಆನ್ ಇದೆಯಾ? AC ಆನ್ ಇದೆ. ಬೇಡ, ಓಪನ್ ಮಾಡೋಣ. ಇದು ಫ್ರಂಟ್ ಪಾರ್ಕಿಂಗ್ ಏರಿಯಾ. ಸೊ ಅವ್ರದ್ದೆಲ್ಲ ಜೀಪ್ಗಳು, ಕಾರ್ಗಳೆಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ. ಸೊ ಇದೆ ಅವ್ರ ಮನೆ. ಬ್ಯೂಟಿಫುಲ್ ಆಗಿದೆ, ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಒಳಗೊಂದು ಸಣ್ಣದಾಗಿ ಒಂದು ಹೋಮ್ ಟೂರ್ ಮಾಡೋಣ ಬನ್ನಿ. ನೋಡಿ, ಹಾ, ಶೃಂಗಾರ ಅವ್ರ ಹಸ್ಬೆಂಡ್. ತುಂಬಾ ಚೆನ್ನಾಗಿದೆ. ಇವರೇ ಓನರ್ ಆಫ್ ದಿಸ್ ಬ್ಯೂಟಿಫುಲ್ ಹೌಸ್. ಪ್ರಾಪರ್ಟಿ. ಎಸ್, ನಮ್ಗಂತೂ Airbnb ನಲ್ಲಿ ರೆಸಾರ್ಟ್ ಬುಕ್ ಮಾಡ್ದಂಗೆ ಅನಿಸ್ತಾ ಇದೆ. ಇದು ನಾಟ್ ಫಾರ್ ಲಿಮಿಟೆಡ್ ಎಡಿಷನ್. ಎಸ್, ನೀವು ನೋಡ್ತಿದ್ದೀರಾ, ನಮ್ಮ ಶೃಂಗಾರ ಅವರ ಹಸ್ಬೆಂಡ್ ಈಸ್ ಲಿಟ್ರಲಿ ಕ್ರೇಜಿ ಅಬೌಟ್ ಬೈಕ್ಸ್. ನೀವು ನೋಡಿ, ಇದು ಅವ್ರದ್ದು ಬೈಕ್ ನಿಂಜಾ. ಸೊ ಆ್ಯಂಡ್ ಇದೆಲ್ಲ ಅವ್ರ ಕಲೆಕ್ಷನ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಇವ್ರ ಮನೆಗೆ ಬಂದಿದ್ದೀವಿ. ಒಂದು ಚಿಕ್ಕದಾಗ ಒಂದು ಹೋಮ್ ಟೂರ್ ಮಾಡೋಣ ಇವ್ರ ಮನೆದು. ಇದು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ ಅವ್ರ ಮನೆ. ಕೂರ್ಗಲ್ಲಿ ನಾವು ಇವ್ರ ಬಾಲ್ಕನಿಗೆ ಬಂದಿದ್ದೀವಿ. ಕಾರ್ತಿಕ್ ಅವ್ರು ಏನೋ ಫೋಟೋ ಶೂಟ್ ಮಾಡ್ತಿದ್ದಾರೆ ಅವ್ರ ವೈಫ್ದು. ಕಾಫಿ ಸ್ಮೆಲ್ ಗಮ್ ಅಂತಿದೆ, ಕ್ರೇಜಿ ಆಗಿದೆ ನೋಡಿ. ಇಲ್ಲಿಂದ ಮೂರ್ನಾಡ್ ಟೌನ್ ಕಾಣುತ್ತೆ. ಫುಲ್ ಬಿಸಿಲಿದೆ ಈಗ, ಸಂಜೆ 4:30. ಬಟ್ ಹಾಗೆ ತಣ್ಣಗೂ ಅನಿಸ್ತಾ ಇದೆ. ಬಂದಿದ್ದೀನಿ ನೋಡಿ, ತುಂಬ ಬ್ಯೂಟಿಫುಲ್ ಆಗಿದೆ. ಕಾಫಿ ತೋಟದ ಮಧ್ಯ ಇದೆ ಇವ್ರ ಮನೆ. ಡೈನಿಂಗ್ ಏರಿಯಾ, ಇಲ್ಲಿ ಪ್ರತಿಯೊಂದು ವುಡ್ ಐಟಮ್ಸ್, ಎಷ್ಟು ಫರ್ನಿಚರ್ ಎಲ್ಲ ಸಕ್ಕದಾಗಿ ಕಾಣಿಸುತ್ತೆ. ಅವ್ರ ಹಾಲ್ ಅಂತೂ ಫುಲ್ ಸ್ಪೇಷಿಯಸ್. ಮಿಲಿ ಅಂತ, ಇಲ್ಲಿ ಪರ್ಲ್, ಇನ್ನೊಂದಿದೆ ಬ್ಲ್ಯಾಕ್ ಅಂತ ತೋರಿಸ್ತೀನಿ ನೋಡಿ. ಪರ್ಷಿಯನ್ ಕ್ಯಾಟ್ಸ್ ಸಖತ್ ಕ್ಯೂಟ್ ಆಗಿದೆ.
ಹೆಸರು ನಿಂಜಾ. ಇಲ್ಲಿ ನೋಡಿ ಬ್ಲ್ಯಾಕ್.